ಇದೇ ಪರಪ್ಪನ ಅಗ್ರಹಾರದಲ್ಲಿ ರೇಪಿಸ್ಟ್ ನ ರಾಯಲ್ ಲೈಫ್ ಕೂಡ ನಡೀತಾ ಇದೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಅನುಭವಿಸ್ತಾ ಇದ್ದಾನೆ. ಸೆಂಟ್ರಲ್ ಜೈಲಲ್ಲಿ ಉಮೇಶ್ ರೆಡ್ಡಿಗೆ ರಾಜ ಮರ್ಯಾದೆ ಕೊಡ್ತಾ ಇದ್ದಾರೆ. ಕೈಯಲ್ಲಿ ಮೊಬೈಲ್ ಹಿಡಿದು ಫೋಟೋಗೆ ಪೋಸ್ ಕೊಡೋದೀತ. ಉಮೇಶ್ ರೆಡ್ಡಿಯ ಸೆಲ್ನಲ್ಲಿ ಎಲ್ಇಡಿ ಟಿವಿ, ರಾಜಾತಿಥ್ಯದ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನೋಡಿ, ರೇಪಿಸ್ಟ್ ಉಮೇಶ್ ರೆಡ್ಡಿ ಪರಪ್ಪನ ಅಗ್ರಹಾರದ ಒಳಗಡೆ ಆರಾಮಾಗಿದ್ದಾನೆ. ಆತನಿಗೆ ಏನು ವ್ಯತ್ಯಾಸನೇ ಅನ್ನಿಸ್ತಾ ಇಲ್ಲ ಜೈಲಲ್ಲಿದ್ದೀನಿ ಅಂತ. ಇನ್ನೇನು 5 ಸ್ಟಾರ್ ಹೋಟೆಲ್ನ ವ್ಯವಸ್ಥೆಯನ್ನ ಜೈಲು ಒಳಗಡೆ ಮಾಡಿಕೊಟ್ರೆ ಆತ ಹೊರಗಡೆ ಬರೋದಕ್ಕೆ ಯಾಕೆ ಬಯಸ್ತಾನೆ? ಇನ್ನೂ ಹಲವು ಅಪರಾಧ ಪ್ರಕರಣಗಳನ್ನ ಮಾಡ್ತಾನೆ, ಒಳಗಡೆ ಹೋಗ್ತಾನೆ. ನೋಡಿ, ಇದರ ರೇಪಿಸ್ಟ್ ಉಮೇಶ್ ರೆಡ್ಡಿ. ನೋಡಿ, ತಾವು ಗಮನಿಸ್ತಾ ಇರುವಂತಹ ಈ ದೃಶ್ಯಗಳು, ಈತ ರೇಪಿಸ್ಟ್ ಉಮೇಶ್ ರೆಡ್ಡಿ. ಆತನ ಕೈಯಲ್ಲಿ ಮೊಬೈಲಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಕೂತಿರೋದು. ಆ ಕಡೆ ಬೆಡ್, ಹಾಸಿಗೆ, ದಿಂಬು ಎಲ್ಲ. ಮತ್ತೊಂದು ಕಡೆ ಎಲ್ಇಡಿ ಟಿವಿ ಆತನ ರೂಮಲ್ಲಿ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲು ಒಳಗಡೆ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ ಇದು. ಜೈಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಈತನ ಕೈಯಲ್ಲಿ ಮೊಬೈಲ್ ಹೇಗೆ ಬಂತು? ಈತನಿಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಯಾರು ಹೇಗೆ ಮಾಡಿಕೊಟ್ರು? ಎಲ್ಇಡಿ ಟಿವಿ ವ್ಯವಸ್ಥೆ ಆತನಿಗೆ ಆತನ ರೂಮಲ್ಲಿ. ಇದಕ್ಕೆ ಉತ್ತರ ಕೊಡಬೇಕೀಗ ಪೊಲೀಸ್ ಇಲಾಖೆ. ಇದಕ್ಕೆ ಉತ್ತರ ಕೊಡಬೇಕು. ಯಾವುದು ಸುಳ್ಳು ಏನು ಮತ್ತೊಂದಲ್ಲ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಿಡಿಯೋಸ್ ಏನಿದೆ, ಈ ಫುಟೇಜ್ ಏನಿದೆ, ಇದಕ್ಕೆ ಉತ್ತರ ಕೊಡುವಂತಹ ಕೆಲಸ ಇಲಾಖೆಯಿಂದ ಆಗಬೇಕು. ಅಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಎಲ್ಲ, ಅಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಜೈಲು ಒಳಗಡೆ. ಜೈಲು ಅನ್ನೋದೊಂದು ಬಿಟ್ರೆ ಉಳಿದ ಎಲ್ಲ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಡುವ ಕೆಲಸ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಇದೇ ಅವರ ಎಂಜಲ್ ಕಾಸನ್ನ ತಿನ್ನುವಂತಹ ಸೋ ಕಾಲ್ಡ್ ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿರ್ತಾರೆ. ಇಲ್ಲ ಅಂತಂದ್ರೆ ಏನು ಆಕಾಶದಿಂದ ಉದುರುತ್ತಾ ಇವ್ರಿಗೆ ಮೊಬೈಲು ಅಥವಾ ಟಿವಿ ಎಲ್ಲಿಂದ ಬರುತ್ತೆ? ಇದಕ್ಕೆಲ್ಲ ಉತ್ತರ ಕೊಡಬೇಕು, ಜವಾಬ್ದಾರಿಯನ್ನ ಪ್ರದರ್ಶನ ಮಾಡಬೇಕು. ಇದೇ ಪರಪ್ಪನ ಅಗ್ರಹಾರದಲ್ಲಿ ರೇಪಿಸ್ಟ್ ನ ರಾಯಲ್ ಲೈಫ್ ಕೂಡ ನಡೀತಾ ಇದೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಅನುಭವಿಸ್ತಾ ಇದ್ದಾನೆ. ಸೆಂಟ್ರಲ್ ಜೈಲಲ್ಲಿ ಉಮೇಶ್ ರೆಡ್ಡಿಗೆ ರಾಜ ಮರ್ಯಾದೆ ಕೊಡ್ತಾ ಇದ್ದಾರೆ. ಕೈಯಲ್ಲಿ ಮೊಬೈಲ್ ಹಿಡಿದು ಫೋಟೋಗೆ ಪೋಸ್ ಕೊಡೋದೀತ. ಉಮೇಶ್ ರೆಡ್ಡಿಯ ಸೆಲ್ನಲ್ಲಿ ಎಲ್ಇಡಿ ಟಿವಿ, ರಾಜಾತಿಥ್ಯದ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನೋಡಿ, ರೇಪಿಸ್ಟ್ ಉಮೇಶ್ ರೆಡ್ಡಿ ಪರಪ್ಪನ ಅಗ್ರಹಾರದ ಒಳಗಡೆ ಆರಾಮಾಗಿದ್ದಾನೆ. ಆತನಿಗೆ ಏನು ವ್ಯತ್ಯಾಸನೇ ಅನ್ನಿಸ್ತಾ ಇಲ್ಲ ಜೈಲಲ್ಲಿದ್ದೀನಿ ಅಂತ. ಇನ್ನೇನು 5 ಸ್ಟಾರ್ ಹೋಟೆಲ್ನ ವ್ಯವಸ್ಥೆಯನ್ನ ಜೈಲು ಒಳಗಡೆ ಮಾಡಿಕೊಟ್ರೆ ಆತ ಹೊರಗಡೆ ಬರೋದಕ್ಕೆ ಯಾಕೆ ಬಯಸ್ತಾನೆ? ಇನ್ನೂ ಹಲವು ಅಪರಾಧ ಪ್ರಕರಣಗಳನ್ನ ಮಾಡ್ತಾನೆ, ಒಳಗಡೆ ಹೋಗ್ತಾನೆ. ನೋಡಿ, ಇದರ ರೇಪಿಸ್ಟ್ ಉಮೇಶ್ ರೆಡ್ಡಿ. ನೋಡಿ, ತಾವು ಗಮನಿಸ್ತಾ ಇರುವಂತಹ ಈ ದೃಶ್ಯಗಳು, ಈತ ರೇಪಿಸ್ಟ್ ಉಮೇಶ್ ರೆಡ್ಡಿ. ಆತನ ಕೈಯಲ್ಲಿ ಮೊಬೈಲಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಕೂತಿರೋದು. ಆ ಕಡೆ ಬೆಡ್, ಹಾಸಿಗೆ, ದಿಂಬು ಎಲ್ಲ. ಮತ್ತೊಂದು ಕಡೆ ಎಲ್ಇಡಿ ಟಿವಿ ಆತನ ರೂಮಲ್ಲಿ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲು ಒಳಗಡೆ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ ಇದು. ಜೈಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಈತನ ಕೈಯಲ್ಲಿ ಮೊಬೈಲ್ ಹೇಗೆ ಬಂತು? ಈತನಿಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಯಾರು ಹೇಗೆ ಮಾಡಿಕೊಟ್ರು? ಎಲ್ಇಡಿ ಟಿವಿ ವ್ಯವಸ್ಥೆ ಆತನಿಗೆ ಆತನ ರೂಮಲ್ಲಿ. ಇದಕ್ಕೆ ಉತ್ತರ ಕೊಡಬೇಕೀಗ ಪೊಲೀಸ್ ಇಲಾಖೆ. ಇದಕ್ಕೆ ಉತ್ತರ ಕೊಡಬೇಕು. ಯಾವುದು ಸುಳ್ಳು ಏನು ಮತ್ತೊಂದಲ್ಲ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಿಡಿಯೋಸ್ ಏನಿದೆ, ಈ ಫುಟೇಜ್ ಏನಿದೆ, ಇದಕ್ಕೆ ಉತ್ತರ ಕೊಡುವಂತಹ ಕೆಲಸ ಇಲಾಖೆಯಿಂದ ಆಗಬೇಕು. ಅಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಎಲ್ಲ, ಅಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಜೈಲು ಒಳಗಡೆ. ಜೈಲು ಅನ್ನೋದೊಂದು ಬಿಟ್ರೆ ಉಳಿದ ಎಲ್ಲ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಡುವ ಕೆಲಸ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಇದೇ ಅವರ ಎಂಜಲ್ ಕಾಸನ್ನ ತಿನ್ನುವಂತಹ
ಸೋ ಕಾಲ್ಡ್ ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿರ್ತಾರೆ. ಇಲ್ಲ ಅಂತಂದ್ರೆ ಏನು ಆಕಾಶದಿಂದ ಉದುರುತ್ತಾ ಇವ್ರಿಗೆ ಮೊಬೈಲು ಅಥವಾ ಟಿವಿ ಎಲ್ಲಿಂದ ಬರುತ್ತೆ? ಇದಕ್ಕೆಲ್ಲ ಉತ್ತರ ಕೊಡಬೇಕು, ಜವಾಬ್ದಾರಿಯನ್ನ ಪ್ರದರ್ಶನ ಮಾಡಬೇಕು. ಇದೇ ಪರಪ್ಪನ ಅಗ್ರಹಾರದಲ್ಲಿ ರೇಪಿಸ್ಟ್ ನ ರಾಯಲ್ ಲೈಫ್ ಕೂಡ ನಡೀತಾ ಇದೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಅನುಭವಿಸ್ತಾ ಇದ್ದಾನೆ. ಸೆಂಟ್ರಲ್ ಜೈಲಲ್ಲಿ ಉಮೇಶ್ ರೆಡ್ಡಿಗೆ ರಾಜ ಮರ್ಯಾದೆ ಕೊಡ್ತಾ ಇದ್ದಾರೆ. ಕೈಯಲ್ಲಿ ಮೊಬೈಲ್ ಹಿಡಿದು ಫೋಟೋಗೆ ಪೋಸ್ ಕೊಡೋದೈತ. ಉಮೇಶ್ ರೆಡ್ಡಿಯ ಸೆಲ್ಲಲ್ಲಿ ಎಲ್ಇಡಿ ಟಿವಿ, ರಾಜಾತಿಥ್ಯದ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನೋಡಿ, ರೇಪಿಸ್ಟ್ ಉಮೇಶ್ ರೆಡ್ಡಿ ಪರಪ್ಪನ ಅಗ್ರಹಾರದ ಒಳಗಡೆ ಆರಾಮಾಗಿದ್ದಾನೆ. ಆತನಿಗೆ ಏನು ವ್ಯತ್ಯಾಸನೇ ಅನ್ನಿಸ್ತಾ ಇಲ್ಲ ಜೈಲಲ್ಲಿದ್ದೀನಿ ಅಂತ. ಇನ್ನೇನು 5 ಸ್ಟಾರ್ ಹೋಟೆಲ್ನ ವ್ಯವಸ್ಥೆಯನ್ನ ಜೈಲು ಒಳಗಡೆ ಮಾಡಿಕೊಟ್ರೆ ಆತ ಹೊರಗಡೆ ಬರೋದಕ್ಕೆ ಯಾಕೆ ಬಯಸ್ತಾನೆ? ಇನ್ನೂ ಹಲವು ಅಪರಾಧ ಪ್ರಕರಣಗಳನ್ನ ಮಾಡ್ತಾನೆ, ಒಳಗಡೆ ಹೋಗ್ತಾನೆ. ನೋಡಿ, ಇದರ ರೇಪಿಸ್ಟ್ ಉಮೇಶ್ ರೆಡ್ಡಿ. ನೋಡಿ, ತಾವು ಗಮನಿಸ್ತಾ ಇರುವಂತಹ ಈ ದೃಶ್ಯಗಳು, ಈತ ರೇಪಿಸ್ಟ್ ಉಮೇಶ್ ರೆಡ್ಡಿ. ಆತನ ಕೈಯಲ್ಲಿ ಮೊಬೈಲಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಕೂತಿರೋದು. ಆ ಕಡೆ ಬೆಡ್, ಹಾಸಿಗೆ, ದಿಂಬು ಎಲ್ಲ. ಮತ್ತೊಂದು ಕಡೆ ಎಲ್ಇಡಿ ಟಿವಿ ಆತನ ರೂಮಲ್ಲಿ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲು ಒಳಗಡೆ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ ಇದು. ಜೈಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಈತನ ಕೈಯಲ್ಲಿ ಮೊಬೈಲ್ ಹೇಗೆ ಬಂತು? ಈತನಿಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಯಾರು ಹೇಗೆ ಮಾಡಿಕೊಟ್ರು? ಎಲ್ಇಡಿ ಟಿವಿ ವ್ಯವಸ್ಥೆ ಆತನಿಗೆ ಆತನ ರೂಮಲ್ಲಿ. ಇದಕ್ಕೆ ಉತ್ತರ ಕೊಡಬೇಕೀಗ ಪೊಲೀಸ್ ಇಲಾಖೆ. ಇದಕ್ಕೆ ಉತ್ತರ ಕೊಡಬೇಕು. ಯಾವುದು ಸುಳ್ಳು ಏನು ಮತ್ತೊಂದಲ್ಲ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಿಡಿಯೋಸ್ ಏನಿದೆ, ಈ ಫುಟೇಜ್ ಏನಿದೆ, ಇದಕ್ಕೆ ಉತ್ತರ ಕೊಡುವಂತಹ ಕೆಲಸ ಇಲಾಖೆಯಿಂದ ಆಗಬೇಕು. ಅಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಎಲ್ಲ, ಅಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಜೈಲು ಒಳಗಡೆ. ಜೈಲು ಅನ್ನೋದೊಂದು ಬಿಟ್ರೆ ಉಳಿದ ಎಲ್ಲ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಡುವ ಕೆಲಸ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಇದೇ ಅವರ ಎಂಜಲ್ ಕಾಸನ್ನ ತಿನ್ನುವಂತಹ ಸೋ ಕಾಲ್ಡ್ ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿರ್ತಾರೆ. ಇಲ್ಲ ಅಂತಂದ್ರೆ ಏನು ಆಕಾಶದಿಂದ ಉದುರುತ್ತಾ ಇವ್ರಿಗೆ ಮೊಬೈಲು ಅಥವಾ ಟಿವಿ ಎಲ್ಲಿಂದ ಬರುತ್ತೆ? ಇದಕ್ಕೆಲ್ಲ ಉತ್ತರ ಕೊಡಬೇಕು, ಜವಾಬ್ದಾರಿಯನ್ನ ಪ್ರದರ್ಶನ ಮಾಡಬೇಕು.